ಲವ್ ಪಾನಿ, ಏರಿಯಾದಲ್ಲಿರೋ ಎಲ್ಲ ಮಿಸ್ಟ್ರಿ ಪ್ರಾಬ್ಲಮ್ಸ್ಗೂ ಮನೆ ಹಾಳು ಐಡಿಯಾ ಕೊಟ್ಟಿದ್ಯಾ. ಕೆಲವೊಂದು ಫೇಲ್ ಆಗಿದೆ, ಕೆಲವೊಂದು ಡಿಸಾಸ್ಟರ್ ಆಗಿದೆ, ಆದರೆ ಕೆಲವೊಂದು ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಹಾಗಾಗಿ ನನ್ನ ಮೀನಾಕ್ಷಿ ಕೇಸ್ನ ನೀನೇ ಹ್ಯಾಂಡಲ್ ಮಾಡಬೇಕು. ಕಾಂತಣ್ಣ, ನೀವಂತ ಮಂಡ್ಯ ಬಿಸಿ ಮಾಡಬೇಡಿ. ಈ ಪಾನಿಪುರಿ ರಂಜಿತಾ ಒಂದು ಕೇಸಿಗೆ ಕೈ ಹಾಕಿದ್ರೆ ಅದು ಮುಗೋಲರಿಗೂ ನಿದ್ರೆ ಮಾಡೋದಿಲ್ಲ. ಥ್ಯಾಂಕ್ ಯು ನನಗೆ ಕೌಂಟ್ರಾ? ಅಣ್ಣ, ಒಂದು ಕ್ಯಾಂಡಿ ಕೊಡಿ. ಏನಂಜು ತುಂಬಾ ದಿನ ಐತಿ ಕಡೆ ಬಂದು? ಅಯ್ಯೋ, ಅಕ್ಕನ ಮದ್ವೆ ಅಣ್ಣ. ಅದ್ರ ಜೊತೆ ನಾನು ಈ ವರ್ಷ 10th ಆಗಿರೋದ್ರಿಂದ ಓದೋದು ಬೇರೆ ತುಂಬಾ ಜಾಸ್ತಿ. ಅದಕ್ಕೆ ಅಮ್ಮ ಆಚೆ ಎಲ್ಲೂ ಹೋಗೋಕೆ ಬಿಡಲ್ಲ. ಓ ಹೌದಲ್ವಾ? ಹಾಗಿದ್ರೆ ಚೆನ್ನಾಗಿ ಓದು, ತಗೋ. ಅಯ್ಯೋ, ಇದು ಬೇಡ ಅಣ್ಣ, ತುಂಬಾ ಜಾಸ್ತಿ ಆಯ್ತು. ಅಮ್ಮಂಗ್ ಗೊತ್ತಾದ್ರೆ ಬೈತಾರೆ. ತಗೊಳಮ್ಮ. ತಗೊಳ್ಳಿ ಅಣ್ಣ. ಇದು ಸಾರಿಕಾ ಅಕ್ಕ ಅಲ್ವಾ? ಇದು ವಿಕ್ಕಿ ಮಾವ ಅಲ್ವಾ? ಅಲ್ಲ, ನೀವೇನು ಹೇಳ್ತಿದ್ದೀರಾ? ಏನ್ ನೋಡ್ತಾ ಇದೀವೋ ಅದನ್ನೇ ಹೇಳ್ತಾ ಇದ್ದೀವಿ. ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರಿಗೂ ಮೋಸ ಮಾಡಿ ಇಲ್ಲಿ ಬಂದು ಲಲ್ಲೆ ಹೊಡಿತಾ ಇದ್ದೀರಾ. ನಾಚಿಕೆ ಆಗಲ್ವಾ? ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆ ರೀತಿ ಏನೂ ಇಲ್ಲ. ಯಾರಾದ್ರೂ ಬಂದು ವಿಚಾರಿಸಿದಾಗ ಎಲ್ಲರೂ ಇದನ್ನೇ ಹೇಳೋದು. ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗ ಏನಾಯ್ತು ಅಂತ? ಏನು ಆಗೋದು ಬೇಡ ಅಂತಾನೆ ಹೇಳಿರೋದು. ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದು ಅವಾಗಾದ್ರೇನೆ ಚಂದ. ಅದು ಬಿಟ್ಟು ಕೂದಲು ಸರಿಸೋದು, ಮುತ್ತು ಕೊಡೋದು ಹೇಳಕ್ಕೂ ಅಸಹ್ಯ ಆಗುತ್ತೆ. ನೋಡಿ, ನೀವು ತಪ್ಪು ತಿಳ್ಕೊಂಡಿರೋದಲ್ಲದೆ ಅನ್ನೆಸೆಸರಿಯಾಗಿ ಮಾತಾಡ್ತಿದ್ದೀರಾ. ತಪ್ಪಿಸ್ಕೊಳ್ಳೋಕೆ ಇಂಥ ಮಾತೆಲ್ಲ ಆಡಿದ್ರೆ ಬಿಡೋಲ್ಲ. ಮಾಡಿರೋ ತಪ್ಪಿಗೆ ಶಾಸ್ತಿ ಆಗಲೇಬೇಕು. ಏನ್ರಿ ಮಾತಾಡ್ತಿದ್ದೀರಾ? ಏನು ತಪ್ಪು ಮಾಡಿದ್ದೀವಿ? ಅದನ್ನು ಹೇಳಿ ನಮ್ಮ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಪಬ್ಲಿಕ್ ಅಲ್ಲಿ ಲಲ್ಲೆ ಹೊಡೆಯೋ ನಿಮಗೆ ಮರ್ಯಾದೆ ಇಲ್ಲ ಅಂದ್ರೆ ನಮ್ಗಿಲ್ವಾ? ವಾಟ್? ವೇದಾಂತಿರಿ, ನೋಡಿ, ನಾವು ಲವರ್ಸ್ ಅಲ್ಲ. ನೀವು ಅನ್ಕೊಂಡಾಗೆ ಲಲ್ಲೆ ಹೊಡೆಯೋಕ್ಕೂ ನಾವು ಬಂದಿಲ್ಲ. ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡಿ. ನಿಮ್ ತರ ತುಂಬಾ ಜನಕ್ಕೆ ಒಂದ್ ಕಡೆಯಿಂದ ಮಾಲೆ ಹಾಕ್ಸಿ ಫೋಟೋ ತೆಗೆದು ಬಂದಿದ್ದೀವಿ. ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ. ಬುದ್ಧಿ ಕಲ್ತು ನಿಜವಾದ ಪ್ರೀತಿನೇ ಇದ್ರೆ ಮನೇಲಿ ಮಾತಾಡಿ ಮದುವೆ ಆಗ್ಲಿ ಅಂತ. ಈಗ ನಿಮಗೂ ಅದನ್ನೇ ಮಾಡ್ತೀವಿ. ಏನು ಎಲ್ಲರೂ ಸೇರ್ಕೊಂಡು ನನ್ನ ಹೆದರ್ಸ್ಬೇಕು ಅಂತಿದ್ದೀರಾ? ನೀವು ಯಾರಿಗೆ ನಮ್ಮನ್ನು ಮದುವೆ ಮಾಡಿಸೋದಕ್ಕೆ? ಅದಕ್ಕೆ ಅಂತ ನಮ್ಮ ಮನೇಲಿ ಜನ ಇದ್ದಾರೆ. ಅಷ್ಟಕ್ಕೂ ನೀವು ಅಂದ್ಕೊಂಡು ಹಾಗೆ ನಾವು ಲವರ್ಸೇ ಅಲ್ಲ. ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇಂಥ ಕತೆ ಎಲ್ಲ ಎಷ್ಟು ಕೇಳಿಲ್ಲ. ಸುಮ್ಮನೆ ತಾಳಿ ಕಟ್ಟು. ಪ್ಲೀಸ್ ಲಿಸನ್ ಟು ಮೀ. ಇವಳು ನಮ್ಮ ಕಂಪನಿ ಎಂಪ್ಲಾಯ್, ನಾನು ಇವಳು ಬಾಸ್. ಅದು ಅಲ್ಲದೆ ರೀತಿ ಫೋರ್ಸ್ ಮಾಡಿ ಮದುವೆ ಮಾಡಿಸೋ ಅಧಿಕಾರ ನಿಮಗೂ ಇಲ್ಲ. ನಾವು ಲವರ್ಸ್ ಅಲ್ವೇ ಅಲ್ಲ. ನೀವು ಆಲ್ರೆಡಿ ಕೆಲಸನ ಬೇರೆಯವ್ರಿಗೆ ಮಾಡಿದ್ರು, ಅದು ತಪ್ಪೆ. ಎಷ್ಟು ದುರಹಂಕಾರ ನೋಡು. ನಮಗೆ ಸರಿ ತಪ್ಪು ಹೇಳ್ಕೊಡ್ತಾನೆ. ಪಾರ್ಕಿಗೆ ಬಂದು ಗಬ್ಬೆಪ್ಸೋದಲ್ದೆ ನಮಗೆ ಬುದ್ಧಿ ಮಾತು ಹೇಳ್ತಾನೆ. ಕಾನೂನು ಕತೆ ಎಲ್ಲ ನಮಗೂ ಗೊತ್ತು. ನಿಮ್ಮಂಥವ್ರಿಗೆ ಹೀಗೆ ಮಾಡಿದ್ರೇನೆ ಬುದ್ಧಿ ಬರೋದು. ಇಲ್ಲಿ ಲಲ್ಲೆ ಹೊಡೆಯೋದಕ್ಕೆ ಬಂದ್ರೆ ಹೀಗಾಗುತ್ತೆ ಅಂತ ಉಳಿದವ್ರಿಗೆ ಗೊತ್ತಾದ್ರೆ ಅವರು ಬುದ್ಧಿ ಕಲಿತಾರೆ. ನಮ್ಮ ಪಾರ್ಕು ಉಳಿಯುತ್ತೆ. ಈಗ ನೀನು ತಾಳಿ ಕಟ್ಟಲೇಬೇಕು. ನೀನು ಹೇಳೋ ಸುಳ್ಳು ಕತೆ ಕೇಳೋದಕ್ಕೆ ನಾವೇನ್ ದಡ್ರಲ್ಲ. ಅಂಕಲ್ಗಳೆಲ್ಲ ಒಟ್ಟಿಗೆ ರೊಚ್ಕೆದಿದಾರಲ್ಲ, ಏನೋ ಎಡ್ವರ್ಟ್ ಮಾಡ್ತಾರೆ. ಇದಕ್ಕೇನಾದ್ರೂ ಮಾಡಲೇಬೇಕು. ಕಟ್ಟಲ್ಲ ರೀ. ಏನು ಮಾಡ್ತೀರಾ? ಸೀನಿಯರ್ ಸಿಟಿಸನ್ ಅಂತ ಗೌರವ ಕೊಡ್ತಾ ಇದ್ದೀನಿ. ಅದನ್ನು ನೀವು ಉಳಿಸ್ಕೊಳ್ಳಿ.
ನಾವು ವಯಸ್ಸಾದವರು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಬೇಡ. ನೀನ್ ಜೋರಾಗಿ ಮಾತಾಡಿದ್ರೆ ನಾವೇನು ಹೆದರ್ಕೊಳ್ಳಲ್ಲ. ನಿನಗಿವತ್ತು ಸರಿಯಾಗಿ ಶಾಸ್ತಿ ಆಗ್ಲೇಬೇಕು. ಅಯ್ಯೋ ಅಯ್ಯೋ ಅಂಕಲ್ ಇರಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಿ. ಇವರು ಒಳ್ಳೆಯವರು, ದೊಡ್ಡ ಜನ. ನೀವು ಹೇಳ್ದಂಗೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ. ವಾಟ್ ಸೆಟಲ್ಮೆಂಟಾ? ಕಣಿ ಕೇಳ್ತಿರಲ್ಲ ಬಾಸ್. ಎಸ್ಕೇಪ್ ರನ್. ಮ್ಯಾಟ್ರ್ ಹಿಂಗಿದೆ ಅಂತ ಗೊತ್ತಿದ್ರೆ ಒಳ್ಳೆ ಕಾಸ್ಟ್ಯೂಮ್ ಆದ್ರೂ ಹಾಕೊಂಡ್ ಬರ್ತಾ ಇದ್ದೆ. ನಿನಗೆ ಈ ಟೈಮಲ್ಲಿ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ? ಓಡಕ್ ಆಗ್ತಿಲ್ಲಪ್ಪ, ಅದಕ್ಕೆ. ಇದನ್ನ ಓಡಕ್ಕೂ ಮೊದಲು ಯೋಚನೆ ಮಾಡಬೇಕಿತ್ತು, ಈಗಲ್ಲ. ಎಲ್ಲ ನಿನ್ನಿಂದನಾಗಿದೆ. ನೀನ್ ಪಾರ್ಕ್ ಬಂದಿರ್ಲಿಲ್ಲ ಅಂದ್ರೆ ಎಲ್ಲ ಚೆನ್ನಾಗೇ ಇರ್ತಾ ಇತ್ತು. ಅಂತೂ ಎಲ್ಲ ನನ್ನ ಮೇಲೆ ಹಾಕ್ತಿಲ್ಲ ಅಂದ್ರೆ ನಿನಗೆ ಸಮಾಧಾನನೇ ಇಲ್ಲ ಅಲ್ವಾ? ತಪ್ಪು ನಿಂದೆ ಆದ್ಮೇಲೆ ಅದು ಒಪ್ಕೊಳ್ಳಿಲ್ಲ ಆದ್ಮೇಲೆ ನಿಂಗೆ ಸಮಾಧಾನ ಅಲ್ವಾ? ನಾನ್ಸೆನ್ಸ್. ಅಯ್ಯೋ ಯಾಕೆ ನಿಂತ್ಕೊಂಡೆ? ಎಲ್ಲ ಬಂದು ಮುಖ್ಯ ಆಗ್ಲಿ ಅಂತ ಎಲ್ಲ ತಾಳಿ ಕಟ್ಬೇಕು ಅಂತಾರೆ. ಶರಾಬ್ ತಾಳಿ ಅಂತ ತಾಳಿ ಯಾರು ಬರ್ತಿಲ್ಲ, ಎಲ್ಲ ಹೋದ್ರು ಅನ್ಸುತ್ತೆ. ಜೋ ಬಾ. ಏಯ್ ಇಲ್ಲಿಗೆ ಕರ್ಕೊಂಬಂದೆ? ಅದೇನೇ ಇದ್ರು ಕವರ್ ಆಗ್ಬಿಟ್ಟು ಚೆಕ್ ಮಾಡ್ಬೇಕು. ಅದೆಲ್ಲರಿಗೂ ಕಾಣೋ ತರ ನಿಂತ್ಕೊಂಡೆಲ್ಲ. ಡಿಫೆನ್ಸ್ ಮೆಕ್ಯಾನಿಸಮ್ ಅರ್ಥ ಆಗಲ್ವಲ್ಲ ನಿನ್ಗೆ? ಏ ಸೈಕೋಮನ್. ಸುಮ್ಮನಿರು ಅಟ್ಟಿಸ್ಕೊಂಡು ಬರ್ತಿರೋರ್ಗೆ ಕೇಳಿಸುತ್ತೆ. ಶಟ್ ಅಪ್.